ಮದ್ದೂರು ಗಣೇಶ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭ ಆದಂತಹ ಗಲಾಟೆ, ಆನಂತರದ ಪ್ರತಿಭಟನೆ, ಎಲ್ಲ ಪ್ರಕರಣದ ಮಧ್ಯೆ ಬಿಜೆಪಿ ನಾಯಕರು, ಜಾತ್ಯತೀತ ಜನತಾದಳದ ನಾಯಕರು ಒಟ್ಟಿಗೆ ಸೇರಿಕೊಂಡು ಸರ್ಕಾರದ ವಿರುದ್ಧ ಖಂಡನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತೆಯರ ಮೇಲೂ ಕೂಡ ಹಲ್ಲೆ ಆಗಿದ್ದು ಲಾಠಿ ಚಾರ್ಜ್ನ ಸಂದರ್ಭದಲ್ಲಿ ಅದನ್ನು ಧಿಕ್ಕರಿಸಿ ಒಂದು ಪತ್ರಿಕಾ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಹೇಳಿದ್ರು. ಅಷ್ಟೇ ಅಲ್ಲ, ಅಲ್ಲಿ ನಿಂತಹ ಜನ, ಮದ್ದೂರಿನ ಜನ, ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಅವರ ಹೆಸರನ್ನು ಕೂಗಿದ್ರು, ಘೋಷಣೆ ಕೂಗಿದ್ರು. ಅಷ್ಟೇ ಅಲ್ಲ, ಒಬ್ಬ ಯೋಗಿ ಆದಿತ್ಯನಾಥ್ ಬೇಕು ರಾಜ್ಯಕ್ಕೆ, ಅಂತಹ ಯೋಗಿ ಆದಿತ್ಯನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಸುಳಿವನ್ನು ಕೊಟ್ಟರು. ಆ ವಿಡಿಯೋ ನೋಡಿದಾಗ ನಿಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಆದರೆ ಅಲ್ಲಿ ಈ ವಿಡಿಯೋದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ವಿಚಾರ ಹೇಳ್ತಾರೆ. ಮೊದಲಿಗೆ ರಾಷ್ಟ್ರೀಯತೆ ಮತ್ತು ದೇಶಪ್ರೇಮ ಅಂತ ಬಂದಾಗ, ಧರ್ಮ ಅಂತ ಬಂದಾಗ ಕಾಂಗ್ರೆಸ್ನಲ್ಲೂ ಕೂಡ ನಮ್ಮನ್ನು ಬೆಂಬಲಿಸುವ ಮನಸ್ಸುಗಳಿವೆ ಅನ್ನೋ ಮಾತನ್ನು ಹೇಳ್ತಾರೆ. ಇದರ ಜೊತೆಯಲ್ಲಿ ಯಾರ ಬಗ್ಗೆ ಹೇಳಿರಬಹುದು? ಹಿಂದುತ್ವ ಅಂದರೆ ಕಾಂಗ್ರೆಸ್ನಲ್ಲಿ ಯಾರು ಮಾತಾಡಬಹುದು? ಆ ನಾಯಕರು ಯಾಕೆ ಈಗ ಚರ್ಚೆ ಆಗ್ತಿದ್ದಾರೆ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕ್ರಾಂತಿಗಳ ಮಧ್ಯೆನೇ ಇದು ಹೊಸ ಕ್ರಾಂತಿ ಏನಾದರೂ ನಡೀತಿದೆಯಾ? ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳಾಗ್ತಿರಬಹುದಾ? ಕಾಕತಾಳೀಯವೋ? ಎರಡನೇ ವಿಚಾರ, ನೀವು ಯೋಗಿ ಆದಿತ್ಯನಾಥ್ ಬೇಕು ಅಂತೀರಿ, ಆದರೆ ಚುನಾವಣೆ ಬಂದಾಗ ಕಾಂಗ್ರೆಸ್ಗೆ ಮತ ಹಾಕ್ತೀರಿ ಅಥವಾ ಜಾತಿ ನೋಡಿ ಮತ ಹಾಕ್ತೀರಿ. ನೀವೆಲ್ಲ ಗಟ್ಟಿಯಾಗಿ ನಿಂತ್ಕೊಂಡು BJP ಬೆಂಬಲಿಸಿದ್ರೆ ಯೋಗಿ ಆದಿತ್ಯನಾಥ್ ಬರ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಕೂಡ ಮದ್ದೂರಿಗೆ ಕರ್ಕೊಂಬರ್ತೀನಿ ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ಒಂದು ಸಂದೇಶವನ್ನು ಪ್ರತಾಪ್ ಸಿಂಹ ಅವರು ಕೊಟ್ಟರು. ಅಷ್ಟೇ ಅಲ್ಲ, ಆ ಒಂದು ಕ್ಷೇತ್ರದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನೀವು ಯಾರೋ ಕವರಲ್ಲಿ ದುಡ್ಡ ಕೊಟ್ಟರೆ ಮತ ಹಾಕ್ತೀರಿ ಅಥವಾ ಜೂಜಾಡೋರು ಅಂಥವ್ರನ್ನೆಲ್ಲ ಗೆಲ್ಲಿಸ್ತೀರಿ, ಆದರೆ ಇಲ್ಲೇ ಇರೋರನ್ನ, ಪ್ರಾಮಾಣಿಕರನ್ನ ಗೆಲ್ಲಿಸೋದಿಲ್ಲ ಅಂತ ಹೇಳಿದ್ರು. ಈ ಎಲ್ಲ ಮಾತುಗಳ ಮಧ್ಯೆ ಮುಖ್ಯ ಅನಿಸಿದ್ದು ಎರಡು. ಒಂದು, ನಮ್ಮನ್ನು ಬೆಂಬಲಿಸುವಂತಹ ಮನಸ್ಸುಗಳು ಕಾಂಗ್ರೆಸ್ನಲ್ಲೂ ಇವೆ, ಅವರನ್ನ ನೆನಿತೀನಿ ಅನ್ನುವಂತಹ ಒಂದು ಮಾತು. ಎರಡನೇದ್ದು, ಯೋಗಿ ಆದಿತ್ಯನಾಥ್ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನೋದಿದೆಯಲ್ಲ, ಯಾಕಂದರೆ ಒಂದು ನಿಧಾನವಾಗಿ BJPಗೆ ಅರಿವಿದೆಯೋ ಕಾಂಗ್ರೆಸ್ಗೆ ಅರಿವಿದೆಯೋ ಗೊತ್ತಿಲ್ಲ, ಆದರೆ ನಿಧಾನವಾಗಿ ಇಡೀ ರಾಜ್ಯದಲ್ಲಿ ಯತ್ನಾಳ್ ಅನ್ನುವಂಥ ಒಂದು ಅಲೆ ಸೃಷ್ಟಿ ಆಗ್ತಿದೆ. ನೋಡಿ, ತುಂಬ ಸೂಕ್ಷ್ಮವಾಗಿ ನೋಡಿ ಆ ವಿಡಿಯೋನ. ಮೋದಿ 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 ಅನ್ನುವಂತಹ ಏನು ಅಭಿಮಾನಿಗಳ ಒಂದು ಉದ್ಘೋಷ ಇತ್ತು, ಅಂಥದ್ದೇ ಉದ್ಘೋಷ ಜೋಶಲ್ಲಿ ಹೇಳುವಂಥದ್ದು. ಯತ್ನಾಳ್ 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 ಅಂತ ಕೂಗ್ತಾರೆ. ನೋಡಿ, ವಿಜಯಪುರ ಎಲ್ಲಿ, ಮದ್ದೂರು ಎಲ್ಲಿ? ಕೆಲವು ಸಂದರ್ಭಗಳಲ್ಲಿ ಕಮೆಂಟಲ್ಲಿ ಹಾಕ್ತಿರು, ನಾನು ನೋಡ್ತಿದ್ದೆ, ನಾವು ಮಂಡ್ಯದ ಯತ್ನಾಳ್ ಅಭಿಮಾನಿಗಳು ಅಂತ. ಅದು ನಿಜ ಅನಿಸುತ್ತೆ. ಎಲ್ಲ ಕಡೆ ಕೂಡ ಸೈಲೆಂಟಾಗಿ ವ್ಯಾಪಿಸಿದೆ. BJP ಕೂಡ ಅದನ್ನು ಸೂಕ್ಷ್ಮವಾಗಿ ನೋಡ್ತಿರಬಹುದು. ಅದಕ್ಕೆ ಇರಬಹುದು 2028ಕ್ಕೆ ನಾನೇ ಮುಖ್ಯಮಂತ್ರಿ ಅನ್ನೋದನ್ನು ಯತ್ನಾಳ್ ಹೇಳ್ತಿದ್ದಾರೆ. ಆದರೆ ಪಕ್ಷ ಮೈತ್ರಿ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ನಾಯಕರುಗಳ ದೊಡ್ಡ ದಂಡಿದೆ. ಇದರ ಮಧ್ಯೆ ಯತ್ನಾಳ್ ಅನ್ನುವಂತಹ ಅಲೆಯನ್ನು ಯಾವ ರೀತಿ BJP ಬಳಸ್ಕೋಬಹುದು, ಅಥವಾ BJP JDS ಮೈತ್ರಿ, ಅಥವಾ ಆಲ್ಟರ್ನೇಟಿವ್ ಆಗಿ ಅವರೇ ಪ್ರತ್ಯೇಕ ಪಕ್ಷ ಕಟ್ತೀನಿ ಅನ್ನುವಂತಹದ್ದೇನಿದೆ, ಅದು BRP, ಭಾರತ ರಾಷ್ಟ್ರಹಿತ ಪಕ್ಷ ಅನ್ನುವಂಥದ್ದೇನು ಚರ್ಚೆ ನಡೀತಿದೆ, ಹಾಲು ಉಣಿಸುವ ಗೋಮಾತೆಯ ಲಾಂಛನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇವೆಲ್ಲಕ್ಕೂ ಪೂರಕವಾಗಿ ಈ ಯತ್ನಾಳ್ ಅನ್ನುವಂತಹ ಒಂದು ಗುಪ್ತಗಾಮಿನಿಯಂತಹ ಅಲೆ ಈಗ ಗೋಚರವಾಗ್ತಿರುವಂಥದ್ದು, ಅದು ಮದ್ದೂರಲ್ಲಿ ಯಾವ ಸಂದೇಶ ಕೊಡ್ತಿರಬಹುದು? ಕಮೆಂಟ್ ಮಾಡಿ.